ಗೋಧಿ ಮೈದಾ ಸಕ್ಕರೆ ತಿನ್ನೋದ್ರಿಂದನೇ ಶುಗರ್ ಬರುತ್ತೆ. ಒಂದು ಮಾತ್ರೆನ ಸಾಯ ತನಕ ತಗೋಬೇಕು ಅಂದ್ರೆ ಆ ಮಾತ್ರೆಯಿಂದ ಎಫೆಕ್ಟ್ ಎಷ್ಟಾಗುತ್ತೆ ಒಂದ್ಸತಿ ಅವ್ರನ್ನೇ ಕೇಳಿ. ಸ್ಟಾರ್ಟ್ ಮಾಡಿದ್ರೆ ಈ ಮಾತ್ರೆನ ಫಸ್ಟ್ ನಮಗೆ ಆಗೋದೇನಂತಂದ್ರೆ ಶುಗರ್ ಏನೋ ಕಡಿಮೆ ಆಗ್ತಾ ಬಂತು, ಡಯಾಬಿಟಿಕ್ ರೆಟಿನೋಪತಿ ಸ್ಟಾರ್ಟ್, ಡಯಾಬಿಟಿಕ್ ನೆಪ್ರೋಪತಿ ಸ್ಟಾರ್ಟ್, ನ್ಯೂರೋಪತಿ ಸ್ಟಾರ್ಟ್, ಫ್ರೋಜನ್ ಶೋಲ್ಡರ್ ಸ್ಟಾರ್ಟ್ ಆಗ್ತದೆ. ತುಂಬಾ ಜನಕ್ಕೆ ಪ್ರಾಬಬ್ಲಿ ನಾಲೆಡ್ಜ್ ಇರಲ್ಲ ಅಂತ ಅನ್ಸುತ್ತೆ. ಚಪಾತಿ ತಿಂದ್ರೆ ಶುಗರ್ ಬರಲ್ಲ, ರೈಸ್ ತಿಂದ್ರೆ ಶುಗರ್ ಬರುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ನಂಗೆ ಬರೀ ಚಪಾತಿ ಸಾಕಪ್ಪ, ನಂಗೆ ಬರೀ ಚಪಾತಿ ಸಾಕು, ರೈಸ್ ಬೇಡ ಅಂತಲ್ಲ ಅಂತ ಇರ್ತಾರೆ. ಆಮೇಲೆ ಚಪಾತಿ ತಿಂದ್ರೆ ನಾನು ದಪ್ಪ ಆಗಲ್ಲ, ರೈಸ್ ತಿಂದ್ರೆ ದಪ್ಪ ಆಗ್ಬಿಡ್ತೀನಿ, ಇದೆಲ್ಲ ಮಿಸ್ಕನ್ಸೆಪ್ಷನ್. ಸರ್ ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ಬೇಕಾದ್ರೆ ಇದನ್ನ ಸ್ಟೇಟ್ಮೆಂಟ್ ಅಂತ ಅನ್ಕೊಳ್ಳಿ. ಗೋಧಿ ಮೈದಾ ಸಕ್ಕರೆ ತಿನ್ನೋದ್ರಿಂದನೇ ಶುಗರ್ ಬರೋದು. ಓಕೆ, ಗೋಧಿ ಮೈದಾ ಸಕ್ಕರೆಯಲ್ಲಿ ನಮಗೆ ದೇಹಕ್ಕೆ ಬೇಡವಾಗಿರೋ ಪದಾರ್ಥಗಳು ಎಷ್ಟಿದಾವೋ ಅನ್ನೋದಕ್ಕಿಂತನೂ ಅದೇ ನಮಗ್ ಬೇಡ ಅನ್ನೋದು ಬಹಳ ಇಂಪಾರ್ಟೆಂಟ್. ಓಕೆ, ಅದು ನಮಗ್ ಬೇಡವೇ ಬೇಡ. ಏನಕ್ಕೆ ಅಂದ್ರೆ ನಮ್ಮ ಗ್ರಂಥಗಳನ್ನ ತಗೊಳ್ರಿ, ರಾಮಾಯಣ, ಮಹಾಭಾರತ, ಆಮೇಲೆ ಚರಕ ಸಂಹಿತೆ, ಅದಾದ್ಮೇಲೆ ಅಷ್ಟಾಂಗ ಹೃದಯ, ಇವೆಲ್ಲ ಗ್ರಂಥಗಳನ್ನ ತಗೊಂಡಾಗ ಆ ಯಾವ ಗ್ರಂಥದಲ್ಲೂ ಚಪಾತಿ ತಿನ್ನಿ ಅಂತ ಇಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಮೈದಾ ತಿನ್ನಿ ಅಂತ ಇಲ್ಲ, ಸಕ್ಕರೆ ತಿನ್ನಿ ಅಂತ ಇಲ್ಲ. ಕೆಲವೊಬ್ರು ಹೇಳ್ತಾರೆ ನನ್ನ ಹತ್ರ, ಸರ್ ಅವಾಗ ಸಕ್ಕರೆನೇ ಇರ್ಲಿಲ್ಲಲ್ಲ. ನಾನು ಇದನ್ನ ಹೇಳುವಾಗ ಎಕ್ಸಾಂಪಲ್ ನ ಕೆಲವೊಂದು ಪೇಷಂಟ್ ನನ್ ಕೇಳ್ತಾರೆ, ಸರ್ ಅವಾಗ ಸಕ್ಕರೆನೇ ಇರ್ಲಿಲ್ಲಲ್ಲ, ನೀವು ಸಕ್ಕರೆ ಆ ಗ್ರಂಥದಲ್ಲಿ ಇಲ್ಲ ಅಂತೀರಾ ಅಂತ ಹೇಳಿ. ಸರಿ, ಅವಾಗ ಇಲ್ದೇ ಇರೋದನ್ನ ಈಗ ಯಾಕೆ ಮಾಡ್ತೀರಾ? ಓಕೆ, ಯಾವ್ದು ಆಧುನಿಕವಾಗಿ ಬಂದಿದೇನೋ ಅದು ಯಾವತ್ತಿದ್ರು ನಮಗೆ ಕೆಟ್ಟದ್ದೇ. ನೀವು ಕೇಳೋದಾದ್ರೆ ಈ ಮೈಕ್ ಕೆಟ್ಟದ್ದೇ ಇದು 100%. ಇದರಿಂದ ರೇಡಿಯೇಷನ್ ಎಫೆಕ್ಟ್ ಆಗೇ ಆಗುತ್ತೆ ನಮಗೆ. ಯಾವುದೇ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಇಂದ ರೇಡಿಯೇಷನ್ ಎಫೆಕ್ಟ್ ಆಗೇ ಆಗುತ್ತೆ. ಸಾಧನ ಆಗಿ ಬಳಸಬೇಕೇ ವಿನಃ ಸಾಧನೆ ಆಗಿ ಬಳಸಬಾರದು. ಓಕೆ, ನ್ಯಾಚುರಲ್ ಫಾರ್ಮ್ ಇಂದ ಅದನ್ನ ಪ್ರೊಸೆಸಿಂಗ್ ಮಾಡಿದ್ರೇನೆ ಆಹಾರ ಕಲುಷಿತ ಆಗಿದೆ ಅಂತ. ಸರ್ ನೀವು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಈಗ ನೀವು ಕಬ್ಬು ತಗೊಳ್ಳಿ, ಕಬ್ಬಿನ ರಸ ತೆಗೀರಿ, ಒಂದ್ರಲ್ಲಿ ಎಲ್ಲಾದ್ರೂ ಹಿಡೀರಿ, ಅದು ಯಾವ ಕಲರ್ ಇರುತ್ತೆ? ಬ್ರೌನಿಶ್ ಅಲ್ವಾ? ತುಂಬಾ ಗ್ರೀನ್ ಬೆಲ್ಲ ಇರುತ್ತೆ, ಅದೂ ಅಷ್ಟೇನೆ. ತುಂಬಾ ಒರಿಜಿನಲ್ ಬೆಲ್ಲ ಆದ್ರೆ ಸ್ವಲ್ಪ ಕಪ್ಪು ಇರುತ್ತೆ ಅಲ್ವಾ? ಅದ್ ಹೆಂಗ್ ಸರ್ ಸಕ್ಕರೆ ವೈಟ್ ಇರುತ್ತೆ? ಓಕೆ, ಸಿಂಪಲ್ ಆಗಿ ಥಿಂಕ್ ಮಾಡ್ಬೇಕಲ್ವಾ ನಾವು ಅದ್ರ ಬಗ್ಗೆ. ಸರಿ, ಬೆಲ್ಲ ತಿನ್ನೋ ತಪ್ಪ? ತಿನ್ರಿ ಬೆಲ್ಲನ, ಒರಿಜಿನಲ್ ಬೆಲ್ಲ ತಿನ್ರಿ. ಕಬ್ಬು ತಿನ್ನೋ ತಪ್ಪ? ತಿನ್ರಿ, ಹಲ್ಲು ಗಟ್ಟಿ ಆಗುತ್ತೆ. ಓಕೆ, ನಮ್ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಎಷ್ಟೋ ವಿಟಮಿನ್ ಮಿನರಲ್ಸ್ಗಳು ಕಬ್ಬಲ್ ಸಿಗುತ್ತೆ. ಹಂಗಂದ್ರೆ ಸಕ್ಕರೆ ತಿನ್ಬೇಡ್ರಿ. ಅಂದ್ರೆ ನ್ಯಾಚುರಲ್ ಆಗಿ ಏನ್ ಬೆಳಿತೀವೋ ಅದ್ರಲ್ಲಿ ಇರುವಂತಹ ಸಿಹಿ ಅಂಶ ಒಳ್ಳೇದೇ. ಹೌದು, 100% ಒಳ್ಳೇದು ಸರ್ ಅದು. ಈಗ ಮೆಣಸಿನಕಾಯಲ್ಲೂ ಸಕ್ಕರೆ ಇರುತ್ತೆ, ಹಂಗ್ ನೋಡೋದಾದ್ರೆ ವಾತಾವರಣದಲ್ಲೂ ಸಕ್ಕರೆ ಇರುತ್ತೆ. ಸಕ್ಕರೆ ಇಲ್ಲದೆ ಇರೋ ಜಾಗ ಇಲ್ವೇ ಇಲ್ಲ. ಸಕ್ಕರೆ ಅಂದ್ರೆ ಏನ್ ಗೊತ್ತಾ? ಈಗ ಒಂದು ಶುಗರ್ ಪ್ರೊಸೆಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ನಮ್ಮ ದೇಹದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಗ್ಲ್ಯಾಂಡ್ ಇದೆ, ಅದಕ್ಕೆ ನಾವು ಪ್ಯಾಂಕ್ರಿಯಾಸ್ ಅಂತ ಹೇಳ್ತೀವಿ. ಮಧುಜೀರಕ ಗ್ರಂಥಿ ಅಂತ ಹೇಳ್ತೀವಿ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಮೇಧೋಜೀರಕ ಗ್ರಂಥಿ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ಅದು ಒಂದು ಇಂಪಾರ್ಟೆಂಟ್ ನಮಗೆ. ಓಕೆ, ಅದ್ರ ಕೆಲಸ ಏನು ಅಂತಂದ್ರೆ, ನಮ್ ದೇಹದಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ, ಅಂದ್ರೆ ನಾವು ತಿಂದಿರ್ತಕ್ಕಂಥ ಫುಡ್ ಅಲ್ಲಿ ಇರ್ತಕ್ಕಂಥ ಸಕ್ಕರೆನ ಶಕ್ತಿಯಾಗಿ ಕನ್ವರ್ಟ್ ಮಾಡೋದು. ಇಂಗ್ಲಿಷ್ ಇಂದ ಹೇಳ್ಬೇಕು ಅಂದ್ರೆ ಶುಗರ್ ಅನ್ನ ಇನ್ಸುಲಿನ್ ಕನ್ವರ್ಟ್ ಮಾಡೋದು. ಓಕೆ, ಇನ್ಸುಲಿನ್ಗೆ ನಾವು ಶಕ್ತಿ ಅಂತ ಹೇಳ್ತೀವಿ. ಓಕೆ, ಯಾವ ಮನುಷ್ಯನಿಗೆ ಇನ್ಸುಲಿನ್ ಪ್ರಮಾಣ ಕಡಿಮೆ ಆಗಿರೋದನು, ಸಕ್ಕರೆ ಪ್ರಮಾಣ ಜಾಸ್ತಿ ಆಗಿದನು, ಆ ಮನುಷ್ಯನ ನಾವು ಶುಗರ್ ಪೇಷಂಟ್ ಅಂತ ಹೇಳ್ತೀವಿ. ಅವ್ರು ಏನ್ ಮಾಡ್ಬೇಕು ಹೇಳಿ ಸರ್ ನಿಮ್ ಪ್ರಕಾರ? ಕಡಿಮೆ ಮಾಡ್ಕೋಬೇಕು ಅಷ್ಟೇ. ಅಷ್ಟು ಮಾಡೋದಕ್ಕಿಂತ ಯಾಕೆ ಇಂಗ್ಲಿಷ್ ಮೆಡಿಸಿನ್ಗೆ ಹೋಗ್ಬೇಕು? ನಾನು ಹೇಳೋದು, ಒಂದು ಮಾತ್ರೆನ ಸಾಯ ತನಕ ತಗೋಬೇಕು ಅಂದ್ರೆ ಆ ಮಾತ್ರೆಯಿಂದ ಎಫೆಕ್ಟ್ ಎಷ್ಟಾಗುತ್ತೆ ಒಂದ್ಸತಿ ಅವ್ರನ್ನೇ ಕೇಳಿ. ಓಕೆ, ಲಿವರ್ಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ, ಕಿಡ್ನಿಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ, ನಮ್ಮ ಫುಲ್ ಫಂಕ್ಷನ್, ಬಾಡಿ ಫಂಕ್ಷನ್ನೇ ವೀಕ್ ಆಗ್ಬಿಡುತ್ತೆ. ಯಾವ್ದ್ರಿಂದ? ಆ ಒಂದು ಮಾತ್ರೆಗಳಿಂದ. ಒಂದು ಕಾಯಿಲೆ ಸರಿ ಮಾಡ್ಕೊಳಕ್ ಹೋಗಿ ಸುಮಾರು ಕಾಯಿಲೆಗಳನ್ನ. ಹೌದು ಸರ್, ಈಗ ನೀವು ಸ್ಟಾರ್ಟ್ ಮಾಡಿದ್ರೆ ಈ ಮಾತ್ರೆನ, ಫಸ್ಟ್ ನಮಗೆ ಆಗೋದೇನಂತಂದ್ರೆ ಶುಗರ್. ಓಕೆ, ಶುಗರ್ ಏನೋ ಕಡಿಮೆ ಆಗ್ತಾ ಬಂತು, ಡಯಾಬಿಟಿಕ್ ರೆಟಿನೋಪತಿ ಸ್ಟಾರ್ಟ್ ಆಯ್ತು, ಡಯಾಬಿಟಿಕ್ ನೆಪ್ರೋಪತಿ ಸ್ಟಾರ್ಟ್ ಆಯ್ತು, ನ್ಯೂರೋಪತಿ ಸ್ಟಾರ್ಟ್ ಆಯ್ತು, ಫ್ರೋಜನ್ ಶೋಲ್ಡರ್ ಸ್ಟಾರ್ಟ್ ಆಯ್ತು. ಓಕೆ, ಕ್ರಿಯೇಟಿನ್ ಜಾಸ್ತಿ ಆಯ್ತು. ಓಕೆ, ಲಿವರ್ ಅಲ್ಲಿ ಅಲ್ಬುಮಿನ್ ಇವೆಲ್ಲ ಸಮಸ್ಯೆಗಳು ಬರಕತ್ತು. ಓಕೆ, ಈ ತರ ಎಲ್ಲ ಆಗ್ತಾ ಇದೆ ಅಂತಂದ್ರೆ ಏನೋ ಸಮಸ್ಯೆ ಇದೆ ಅಂತ ಅರ್ಥ. ಆ ಸಮಸ್ಯೆನ ಒಂದ್ ಸ್ವಲ್ಪ ದೂರ ಇದ್ಬಿಟ್ರಿ ಅಲ್ಲ. ಹಂಗಂತ ಎಟ್ ಎ ಟೈಮ್ ಶುಗರ್ ಮಾತ್ರೆ ಬಿಡ್ಬೇಕಾ? ನಾನು ಹೇಳ್ತಾ ಇಲ್ಲ ಆ ತರ. ಬರಕ್ಕಿಂತ ಮುಂಚೆ ಸರಿಯಾಗಿರ್ಬೇಕು, ಬಂದ ಮೇಲೆ ಹೋಗ್ಬಾರ್ದು. ಆಲ್ರೆಡಿ ಹೋಗಿದ್ರೆ ಸ್ಲೋ ಆಗಿ ಅದನ್ನ ಬಿಡ್ಬೇಕು. ಓಕೆ, ಸಡನ್ ಆಗಿ ಹೋಗ್ಬಿಡ್ರಿ ಅಂತ ನಾ ಹೇಳಲ್ಲ.